ನೀರು ಮಂಜುಗಡ್ಡೆ ಆಗಿರೋದ್ರಿಂದ ಕಾಲಿಟ್ಟರೆ ಸಹ ಜಾರ್ತಾ ಇದೆ. ಸೋಪಿನ ನೊರೆ ಹಾಗೆ ಕಾಣುವಂತಹ ಐಸು. ಹೇಗಿದೆ ನೋಡಿ ಇದು. ಹೀಗೆ ಬರ್ತಾ ಬರ್ತಾ ಇಲ್ಲಿಂದ ರಸ್ತೆ ಬಂದು ಹೀಗೆ ಬಂದು ಹೋಗ್ತಾ ಇದೆ. ಕೈಲಾಸ ಪರ್ವತ ಪರಿಕ್ರಮಣ ಮಾಡೋದಕ್ಕೆ ಭಾರತ ಅಲ್ಲಿಂದನೇ ಅಷ್ಟೇ ಅಲ್ಲ, ನೇಪಾಳ, ಭೂತಾನು, ಮಂಗೋಲಿಯಾ, ಇಂಡೋನೇಷ್ಯಾ ಮತ್ತು ಬೇರೆ ಬೇರೆ ದೇಶಗಳಿಂದ ಎಲ್ಲನೂ ಬರ್ತಾರೆ. ಈ ಒಂದು ಪಾಯಿಂಟ್ ಸಖತ್ ಕಷ್ಟ ಇದೆ. ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕೆಲವೊಬ್ರು ಆಕ್ಸಿಜನ್ ಸಿಲಿಂಡರ್ ತೊಗೊಂಡು ಉಸಿರು ತೊಗೊಳ್ತಿದ್ದಾರೆ. ಅಸಾಧ್ಯ ಆದರೂ ಹೋಗ್ತಾ ಇರಬೇಕಾಗತ್ತೆ. ಅಲ್ಲಿ ತುದಿಗೆ ಹೋಗೋದಿದೆ. ಅಲ್ಲಿಂದ ಮತ್ತೆ ಇನ್ನೂ 3 ಕಿಲೋಮೀಟರ್ ಹೋಗೋದಿದೆ. ಈಗಾಗಲೇ 4 ರಿಂದ 5 ಗಂಟೆಗಳ ಕಾಲ ನಡೆದಿರುವಂಥದ್ದು. ಸೂರ್ಯ ಹೆಂಗೆ ಸುಡ್ತಿದ್ದಾನೆ ಅಂದರೆ ಚರ್ಮದ ಒಂದು ಪದರ ಮೇಲೆ ಬಂದ್ಬಿಡುತ್ತೆ ಅನಿಸುತ್ತೆ. ಹಂಗಾಗ್ತಾ ಇದೆ ನಮಗಂತೂ. ಒಂದು ಬಂಡೆಯ ಮೇಲೆ ತಮ್ಮ ಪ್ರೀತಿ ಪಾತ್ರರ ಫೋಟೋಗಳನ್ನ ಇಟ್ಟು ಅವ್ರನ್ನ ಸ್ಮರಣೆ ಮಾಡುವಂಥದ್ದು. ಅತಿ ಎತ್ತರದ ತುದಿನ ತಲುಪಿರೋದಾಗಿದೆ. ನಮಸ್ತೆ. ಜೈಮಾಲ ಪಾಸ್ ಅಂತ ಇದು. ಕೊನೆಗೂ ತುದಿ ತಲುಪಿದ್ದೀವಿ. ಇದು ಇಲ್ಲಿ ಬೆಟ್ಟಗಳ ನಡುವೆ ಇರುವಂತಹ ಅತ್ಯಂತ ಎತ್ತರದ ಪ್ರದೇಶ. 5650 ಮೀಟರ್ಗಳಷ್ಟು ಎತ್ತರದಲ್ಲಿದ್ದೀನಿ ನಾನು ಇವಾಗ. ಒಂದು 20,000 ಅಡಿಗಳಷ್ಟು ಅನ್ಕೊಬೋದು ನೀವು. ನಮ್ಮ ದೇಹ, ನಾನು ಬೆಂಗಳೂರಿನಲ್ಲಿರೋದ್ರಿಂದ ಸಮುದ್ರ ಮಟ್ಟದಿಂದ ಒಂದು 900 ಅಡಿ ಎತ್ತರದಲ್ಲಿದೆ. ಅಲ್ಲಿಗೆ ಒಗ್ಗಿರುತ್ತೆ. ಇವಾಗ 20,000 ಅಡಿಗಳಷ್ಟು ಮೇಲೆ ಬಂದಿದ್ದೀನಿ ಅಂದರೆ ಹೇಗಾಗಿರ್ಬೋದು ನನ್ನ ದೇಹಕ್ಕೆ ಅಂತ ಊಹೆನೇ ಮಾಡೋಕ್ಕಾಗ್ತಾ ಇಲ್ಲ. ಅಲ್ಲಿ ಮುಂದೆ ಹೊರಗಡೆ ಗೌರಿಕುಂಡ ಅಂತ ಬರುತ್ತೆ. ಕೈಲಾಸದ ಪರ್ವತದ ತಪ್ಪಲಲ್ಲೇ ಗೌರಿಗೆ ಇರುವಂತಹ ಸ್ಥಾನ ಅದು. ಗೌರಿಕುಂಡ ಅಂತಾರೆ ಹೆಸರು. ಇದೇ ಪವಿತ್ರ ಗೌರಿಕುಂಡ. ಸುತ್ತಲಿನ ಪರ್ವತಗಳ ಮೇಲಿಂದ ಹಿಮ ಕರಗಿ ನೀರಾಗಿ ಬಂದು ಸೇರುವಂಥದ್ದು ಈ ಒಂದು ಕುಂಡಕ್ಕೆ. ಗೌರಿಕುಂಡ ಕೈಲಾಸ ಪರ್ವತದಲ್ಲಿರುವಂಥ ಒಂದು ಪವಿತ್ರ ಸರೋವರ. ಪಾರ್ವತಿ ದೇವಿಯೊಂದಿಗೆ ಸಂಬಂಧ ಹೊಂದಿದೆ ಮತ್ತು ಗಣೇಶನು ಜನಿಸಿದ ಸ್ಥಳ ಅಂತ ನಂಬ್ತಾರೆ. ಇದು ಕೈಲಾಸ ಯಾತ್ರೆಯ ಒಂದು ಮುಖ್ಯ ಭಾಗವಾಗಿ ಮತ್ತು ಹಿಂದೂಗಳಿಗೆ ಒಂದು ಆಧ್ಯಾತ್ಮಿಕ ಮಹತ್ವನ ಸಾರುತ್ತೆ. ಗೌರಿಕುಂಡವು ಪಾರ್ವತಿ ಸರೋವರ ಮತ್ತು ಆದಿ ಕೈಲಾಸಕ್ಕೆ ಸಮೀಪದಲ್ಲೇ ಇದೆ. ಇದು ತನ್ನ ಶುದ್ಧ ನೀಲಿ ಬಣ್ಣ ಮತ್ತು ಪವಿತ್ರತೆಯಿಂದ ಪ್ರಸಿದ್ಧವಾಗಿದೆ. ಗೌರಿಕುಂಡವು ಆದಿ ಕೈಲಾಸ ಪರ್ವತದ ಪಕ್ಕದಲ್ಲಿದೆ.
ಪುರಾಣಗಳ ಪ್ರಕಾರ ಪಾರ್ವತಿ ದೇವಿಯು ಇಲ್ಲಿ ಶಿವನನ್ನು ಪತಿಯಾಗಿ ಪಡೆಯಲು ತಪಸ್ಸು ಮಾಡಿದ್ದರು ಮತ್ತು ಗಣೇಶನು ಇಲ್ಲಿ ಜನಿಸಿದ ಅಂತ ಕೂಡ ಹೇಳಲಾಗುತ್ತೆ. ಇದನ್ನು ಸಹಾನುಭೂತಿಯ ಸರೋವರ ಅಂತ ಕೂಡ ಕರೀತಾರೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗುತ್ತೆ ಅಂತ ಕೂಡ ನಂಬ್ತಾರೆ. ವಿಶ್ವದ 2ನೇ ಅತಿ ಎತ್ತರದ ಸರೋವರಗಳಲ್ಲಿ ಒಂದಾಗಿದೆ. ಗೌರಿಕೊಂಡವು ಆಧ್ಯಾತ್ಮಿಕತೆ ಮತ್ತು ನೈಸರ್ಗಿಕ ಸೌಂದರ್ಯದ ವಿಶಿಷ್ಟ ಸಂಯೋಜನೆಯನ್ನು ಹೊಂದಿದೆ. ಇದು ಯಾತ್ರಿಕರಿಗೆ ಆಳವಾದ ಆಧ್ಯಾತ್ಮಿಕ ಅನುಭವನ ಕೂಡ ನೀಡುತ್ತೆ. ಅಷ್ಟು ದೂರ ಹೋಗುವಂಥದ್ದಿದೆ. ಇದು ಇಳಿಯೋದು ಆಲ್ಮೋಸ್ಟ್ 90 ಡಿಗ್ರಿ ಡೌನ್ ಇದೆ. ಅಪ್ಪ, ವಯಸ್ಸಾಗಿರೋದಂತೂ ತುಂಬಾ ಕಷ್ಟ ಆಗುತ್ತೆ. ಕುದುರೆಗಳೇ ಹೆಂಗೆ ಇಳ್ದಿದ್ದೀವೋ ಇಲ್ಲಿ ಗೊತ್ತಿಲ್ಲ ನನಗಂತೂ. ಈ ಥರ ಒಂದು ಹಾದಿಲಿ ಇಳಿದು ಹೀಗೆ ಹೋಗ್ಬೇಕಿದೆ. ತುಂಬಾ ತ್ರಾಸದಾಯ್ತು. ಇದು ಕಷ್ಟ ಇದೆ, ತುಂಬ ಕಷ್ಟ ಇದೆ. ಇಷ್ಟಿಷ್ಟು ದೊಡ್ಡ ಬೆಟ್ಟಗಳನ್ನ ಹತ್ತಿ ಇಳಿಬೇಕು. ಕೈಲಿ 6:30 ಶುರು ಮಾಡಿದ್ದೆ, ಈಗ 2:30 ಆಗಿದೆ. ಆಲ್ಮೋಸ್ಟ್ 7-8 hours ನಡೆದಿರೋದು. ನನ್ನ ಜೊತೆ ಇನ್ನೊಬ್ಬರು ಹಿರಿಯರು ಬೇರೆ ಕಡೆಯಿಂದ ಬಂದು ನಡೀತಾ ಇದ್ರು. ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ. ಇನ್ನೂ 10 ಕಿಲೋಮೀಟರ್ ಹೋಗಬೇಕು ಅಂತ ಹೇಳ್ತಿದ್ದಾರೆ. 24 ಕಿಲೋಮೀಟರ್ ಇವತ್ತು ನಡಿಬೇಕಾಗಿರೋಂಥದ್ದು. ಅವರು 3ನೇ ಸಾರಿ ಕೈಲಾಸ ಯಾತ್ರೆನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗ್ರೇಟ್ ಅನ್ನಬೇಕು. ಯಾಕಂದರೆ ನನಗೇನೆ ಸಾಕು, ನಾನು ಇಲ್ಲೇ ಈಗ ಏನು ಮಾಡಲಿ ಅನ್ನೋಷ್ಟು ಆ ಥರ ಅನ್ನಿಸ್ಬಿಟ್ಟಿತ್ತು. ಶಿವ ಏನು ನಿನ್ನ ಮಹಿಮೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ 10 ಕಿಲೋಮೀಟರ್ ಹೋಗುವಷ್ಟಿದೆ. ನಡೀತಾ ಇರಿ. 14 ಕಿಲೋಮೀಟರ್ ಬೆಟ್ಟ ಹತ್ತಿ ಇಳಿದಿದ್ದಾಯಿತು. ಅಷ್ಟೇ ಅಂದ್ಕೊಂಡಿದ್ದೆ. ಇನ್ನೂ 10 ಕಿಲೋಮೀಟರ್ ಹೀಗೆ ನಡ್ಕೊಂಡು ಹೋಗ್ತಾ ಇರಬೇಕಾಗತ್ತೆ. ರಸ್ತೆ ಸಾಗ್ತಿದೆ ನೋಡಿ ಇಲ್ಲಿ. 24 ಕಿಲೋಮೀಟರ್ಗಳಷ್ಟು ನಡಿಗೆ ಇವತ್ತು. ನಡಿಗೆ ಅಲ್ಲ, ಪರ್ವತಾರೋಹಣ. ಬಿಸಿಲು ಎಷ್ಟೇ ಇದ್ರು ಚಳಿ ಹಾಗೆ ಆಗ್ತಾ ಇದೆ. ಮೋಡ ಕವಿದ್ರೆ ಸಾಕು, ಫ್ರೀಸಿಂಗ್ ಅನ್ನೋ ಅಷ್ಟು ಚಳಿ ಅನ್ನಿಸ್ತಾ ಇದೆ. ಪರ್ವತಗಳ ಮಧ್ಯದಲ್ಲಿ ಅಲ್ಲಲ್ಲಿ ಕೆಲವೊಂದು ಪ್ರಾಣಿಗಳು ಕಾಣಿಸುತ್ತೆ. ಇಲ್ಲಿ ಒಂಥರ ಬೀವರ ಏನೋ ಹೇಳ್ತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ಗೊತ್ತಿಲ್ಲ. ಅದನ್ನ ನಾಯಿ ಮರಿಗಳ ಥರ ಇರ್ತವೆ ಅವು. ಮತ್ತು ಕಾಗೆಗಳು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅದರ ಕೊಕ್ಕು ಮತ್ತು ಕಾಲುಗಳು ಕೆಂಪಾಗಿರುತ್ತೆ, ಬಾಡಿ ಫುಲ್ಲು ಬ್ಲ್ಯಾಕ್ ಕಲರ್ ಇರ್ತದೆ. ಮತ್ತು ಈ ಬೆಟ್ಟದಲ್ಲಿ ಬ್ರಹ್ಮಕಮಲ ಎಲ್ಲ ಸಿಗುತ್ತಂತೆ. ಇದೊಂದು ಸಾಲು ಕಾಣ್ತಾ ಇರೋದು ಎಲ್ಲ ಬೆಟ್ಟಗಳನ್ನ ದಾಟಿದಾಗಿದೆ. ಈಗ ಇನ್ನಷ್ಟು ಈ ಬೆಟ್ಟಗಳನ್ನ ದಾಟಬೇಕಿದೆ. ಇದರಿಂದ ಮುಂದೆ ಹಾಗೆ ಈ ರಸ್ತೆ ಮೂಲಕ ಹೋಗಿ ಇನ್ನೊಂದು 4-5 ಬೆಟ್ಟಗಳನ್ನ ದಾಟಿದ್ರೆ ಇವತ್ತಿನ ಪ್ರದಕ್ಷಿಣೆ ಮುಗಿಯುತ್ತೆ. ಆಲ್ರೆಡಿ ಒಂದು 10 ಗಂಟೆಗಳಷ್ಟು ಕಾಲ ನಡೆದಿದ್ದಾಗಿದೆ, ಟ್ರೆಕ್ ಮಾಡಿದ್ದಾಗಿದೆ. ಇನ್ನೂ 1 hour 1.5 hour ಆಗ್ಬೋದು. ಬೆಳಗ್ಗೆ 6:30 ಶುರು ಮಾಡಿದ್ದು, ಸಂಜೆ 6:30 ಆಗುತ್ತೆ ಅಂದ್ಕೊಳ್ತೀನಿ. 24 ಕಿಲೋಮೀಟರ್ಗಳಷ್ಟು ಆರೋಹಣ ಅವರೋಹಣ ಎರಡೂ. ಓಹ್, ಈ 2ನೇ ದಿನದ ಪರಿಕ್ರಮ ತುಂಬಾ ಕಠಿಣವಾದಂಥದ್ದು. 24 ಕಿಲೋಮೀಟರ್ಗಳಷ್ಟು ನೀವು ನಡಿಬೇಕಾಗುತ್ತೆ. ಅದರಲ್ಲಿ 14 ಕಿಲೋಮೀಟರ್ ಬೆಟ್ಟನ ಹತ್ತಿ ಇಳಿಬೇಕು. ಮತ್ತು ಒಂದು 10 ಕಿಲೋಮೀಟರ್ ಹತ್ರ ಕಣಿವೆಗಳನ್ನ ದಾಟಿ ಹೋಗಬೇಕಾಗುತ್ತೆ. ಬೆಳಗ್ಗೆ 6:30 ಶುರು ಮಾಡಿದ್ವಿ. ಈಗ ಆಲ್ರೆಡಿ 6:30 ಆಗಿದೆ. 12 ಗಂಟೆಗಳ ಕಾಲ ನಡೀತಾ ಇದ್ದೀನಿ. ನೀವು ದೈಹಿಕವಾಗಿ ಸದೃಢರಾಗಿದ್ದರೆ ಮಾತ್ರ ಇದನ್ನು ಪ್ರಯತ್ನ ಮಾಡಿ. ಇಲ್ಲಾಂದರೆ ಕುದುರೆಗಳನ್ನ ತೊಗೊಳೋದು ಒಂದು ಒಳ್ಳೆಯ ಪ್ರಯತ್ನ.
ಕುದುರೆಗಳು ತೊಗೊಂಡ್ರು ಕೂಡ ಅದನ್ನು ಹತ್ತೋದು ಇಳಿಯೋದು ತುಂಬಾ ಕಷ್ಟ ಇದೆ. ಅದರಲ್ಲೂ ಕೂಡ 15ರಿಂದ 50 ವರ್ಷದ ವಯೋಮಾನ ಆಗಿದ್ರೆ ನೀವು ಕೈಲಾಸ ಯಾತ್ರೆನ ಮಾಡ್ಬೋದು. ಇಲ್ಲ ಅಂದರೆ ಫಿಟ್ ಆಗಿರ್ಬೇಕಾಗುತ್ತೆ. ಎಷ್ಟೋ ಜನ ತಲೆ ತಿರುಗಿ ಬಿದ್ದರು, ರೆಸ್ಕ್ಯೂ ಟೀಮ್ಸ್ ಬಂದು ಎತ್ಕೊಂಡವ್ರು ಎಮರ್ಜೆನ್ಸಿ. ಸ್ವಲ್ಪ ಜನ ತೀರ್ಕೊಂಡಿದ್ದಾರೆ ಕೂಡ. ಈ ಥರ ಆಗಿದೆ. ಇನ್ನೂ ಹೋಗೋದಿದೆ ನಾನು.